ನನ್ನ ಹೆಸರು ಡಾಕ್ಟರ್ ಕೆ ಮಲ್ಲಿಕಾರ್ಜುನ, ರಾಜ್ಯಶಾಸ್ತ್ರ ಸಹ ಪ್ರಾಧ್ಯಾಪಕರು. ಇವತ್ತು ನಾನು ಟೀಚ್ ಮಾಡ್ತಕ್ಕಂಥ ವಿಷಯ ಒಕ್ಕೂಟ ಪದ್ಧತಿಯ ಅಥವಾ ಸಂಯುಕ್ತ ಪದ್ಧತಿಯ ಅರ್ಥ ಅಥವಾ ಮೀನಿಂಗ್ ಆಫ್ ಫೆಡರಲಿಸಮ್. ಈ ಅರ್ಥ ಹೇಳೋಕ್ಕಿಂತ ಮೊದಲಿಗೆ ಸಂಕ್ಷಿಪ್ತವಾಗಿ ಸ್ವಲ್ಪ ಇಂಟ್ರಡಕ್ಷನ್ ಅಥವಾ ಪೀಠಿಕೆ ಹೇಳ್ತೀನಿ. ಭಾರತದಲ್ಲಿನ ರಾಜ್ಯಗಳು ತಮ್ಮ ಒಪ್ಪಿಗೆಯನ್ನು ನೀಡುವುದರ ಮೂಲಕವಾಗಿ ಸಂಯುಕ್ತ ರಾಷ್ಟ್ರವನ್ನು ಸೇರಿಲ್ಲ. ಯಾವ ರಾಜ್ಯವೂ ಪ್ರತ್ಯೇಕತೆಯ ಹಕ್ಕನ್ನು ಪಡೆದಿಲ್ಲ. ದೇಶದಲ್ಲಿ ವಿವಿಧ ಜನಾಂಗ, ಧರ್ಮ, ಸಂಸ್ಕೃತಿ ಹಾಗೂ ಜಾತಿಯ ಜನರಿರಬಹುದು. ಆಡಳಿತದ ಅನುಕೂಲತೆಗಾಗಿ ರಾಜ್ಯಗಳನ್ನು ರಚಿಸಿರಬಹುದು. ಆದರೆ ಭಾರತವು ಸಮಗ್ರವಾಗಿ ಒಂದಾಗಿದೆ. ಈ ದೃಷ್ಟಿಯಿಂದ ಉದ್ದೇಶಪೂರ್ವಕವಾಗಿ ಭಾರತವು ಒಂದು ರಾಜ್ಯಗಳ ಒಕ್ಕೂಟ ಎನ್ನಲಾಗಿದೆ. ಭಾರತದ ಸಂವಿಧಾನದಲ್ಲಿ ಎಲ್ಲಿಯೂ ಫೆಡರೇಷನ್ ಎಂಬ ಪದವನ್ನು ಬಳಸಿಲ್ಲ. ಆದರೂ ಭಾರತ ಸಂಯುಕ್ತ ಮಾದರಿಯ ಸರ್ಕಾರವನ್ನು ಹೊಂದಿದೆ ಎಂದು ಹೇಳಬಹುದಾಗಿದೆ. ಭಾರತ ಸಂವಿಧಾನದ 1ನೇ ವಿಧಿಯು ಭಾರತವನ್ನು ರಾಜ್ಯಗಳ ಒಕ್ಕೂಟ ಎಂದು ವಿವರಿಸುತ್ತದೆ. ಅಮೆರಿಕ ಸಂಯುಕ್ತ ಪದ್ಧತಿಯಂತೆ ಭಾರತ ಸಂಯುಕ್ತ ಪದ್ಧತಿಯು ರಾಜ್ಯ ಘಟಕಗಳ ನಡುವೆ ಮಾಡಿಕೊಂಡ ಒಪ್ಪಂದದ ಪರಿಣಾಮವಾಗಿ ರಚನೆಗೊಂಡಿಲ್ಲ. ಆದ್ದರಿಂದ ಇಲ್ಲಿನ ರಾಜ್ಯದ ಘಟಕಗಳಿಗೆ ಸಂಯುಕ್ತ ವ್ಯವಸ್ಥೆಯಿಂದ ಹೊರಹೋಗುವ ಅಧಿಕಾರವೇ ಇರುವುದಿಲ್ಲ. ವಾಸ್ತವವಾಗಿ ಭಾರತ ಸಂಯುಕ್ತ ವ್ಯವಸ್ಥೆಯಲ್ಲಿ ರಾಜ್ಯ ಘಟಕಗಳಿಗೆ ಸ್ವತಂತ್ರ ಅಸ್ತಿತ್ವವೇ ಇಲ್ಲ. ಭಾರತ ಸಂವಿಧಾನದ ರಚನಾಕಾರರು ಭಾರತವನ್ನು ವಿಶಾಲವಾದ ಒಂದು ಕೇಂದ್ರ ಸರ್ಕಾರದಿಂದ ಆಳುವುದು ಸಾಧ್ಯವಿಲ್ಲ ಎಂದು ಅಭಿಪ್ರಾಯಗೊಂಡು ಭಾರತದಲ್ಲಿ ಸಂಯುಕ್ತ ವ್ಯವಸ್ಥೆಯ ರಚನೆಗೆ ಅವಕಾಶ ಕಲ್ಪಿಸಿದ್ದಾರೆ. ಈ ಒಂದು ಕಾರಣದಿಂದ ಭಾರತದಲ್ಲಿ ಫೆಡರಲ್ ವ್ಯವಸ್ಥೆಯನ್ನು ಅಳವಡಿಸುವುದು ಅನಿವಾರ್ಯವಾಗಿದೆ. ಈ ವ್ಯವಸ್ಥೆಯಲ್ಲಿ ಸ್ಥಳೀಯ ಪ್ರಾಮುಖ್ಯತೆ ಇರುವ ಕೆಲವು ವಿಷಯಗಳಿಗೆ ರಾಜ್ಯ ಘಟಕಗಳಿಗೆ ಸ್ವಾಯತ್ತತೆ ನೀಡಲಾಗಿದ್ದರೂ ಇಡೀ ರಾಷ್ಟ್ರದ ಏಕತೆಯನ್ನು ಮತ್ತು ಸಮಗ್ರತೆಯನ್ನು ಕಾಪಾಡುವ ದೃಷ್ಟಿಯಿಂದ ಕೇಂದ್ರ ಸರ್ಕಾರವು ಕೆಲವು ಸಲ ಅತಿ ಹೆಚ್ಚಿನ ಅಧಿಕಾರಗಳನ್ನು ಹೊಂದಿದೆ ಅಂತಕ್ಕಂಥದ್ದು ನಮಗೆ ಕಂಡುಬರ್ತದೆ. ಆದ್ದರಿಂದ ಭಾರತ ಸಂಯುಕ್ತ ಪದ್ಧತಿಯನ್ನು ಹೊಂದಿದ್ರೂ ಕೆಲವೊಂದು ಸಲ ಏಕಾತ್ಮಕವಾಗಿರ್ತಕ್ಕಂಥ ಲಕ್ಷಣಗಳನ್ನು ಹೊಂದಿದೆ. ಆ ಒಂದು ಕಾರಣದಿಂದ ಇದನ್ನು ಅರೆ ಸಂಯುಕ್ತ ಪದ್ಧತಿ ಅಥವಾ ಕ್ವಾಸಿ ಫೆಡರಲ್ ಸಿಸ್ಟಮ್ ಅಂತೇಳಿ ಸಹ ಕರಿತಾ ಇದ್ದಾರೆ. ಈ ಒಂದು ಭಾರತ ಸಂಯುಕ್ತ ವ್ಯವಸ್ಥೆಯಲ್ಲಿ ವ್ಯಾಪಕ ಏಕಾತ್ಮಕ ಲಕ್ಷಣ ಇದ್ದರೂ ರಾಜ್ಯಗಳನ್ನು ಐಕ್ಯವಾಗಿರಿಸಿ ರಾಷ್ಟ್ರೀಯ ಭಾವೈಕ್ಯತೆ ಮತ್ತು ರಕ್ಷಣೆಗೆ ಸಿದ್ಧವಾಗಿರುವಂತೆ ಸಂಯುಕ್ತ ವ್ಯವಸ್ಥೆಯನ್ನು ರೂಪಿಸಲಾಗಿದೆ. ಆ ಒಂದು ಕಾರಣದಿಂದ ನಾವು ಇವತ್ತೇನು ಕಾಣ್ತಾ ಇದ್ರೆ ಈ ಒಂದು ಭಾರತದಲ್ಲಿ ಸಂಯುಕ್ತ ಪದ್ಧತಿ ಅಥವಾ ಒಕ್ಕೂಟ ಪದ್ಧತಿ ಅಂತಕ್ಕಂಥ ನಾವು ಕಾಣ್ತಾ ಇದ್ವಿ. ಬಟ್ ಈ ಒಂದು ಒಕ್ಕೂಟ ಪದ್ಧತಿ ಅಂದರೆ ಏನು ಅಂತಕ್ಕಂಥ ಅರ್ಥವನ್ನು ಈಗ ನಾವು ನೋಡೋಣ. ಇದರ ಅರ್ಥಕ್ಕೆ ನಾವು ಬಂದಾಗ ಏನಂದರೆ, ಸಂಯುಕ್ತ ಪದ್ಧತಿ ಅಥವಾ ಒಕ್ಕೂಟ ಪದ್ಧತಿ ಅಂದರೆ ಈ ಪದ್ಧತಿಯ ಸರ್ಕಾರದಲ್ಲಿ ಸರ್ಕಾರಗಳು ಅಥವಾ 2 ಸರ್ಕಾರಗಳನ್ನು ಕಾಣುತ್ತೇವೆ. ಒಂದು ಕೇಂದ್ರ ಸರ್ಕಾರ, ಮತ್ತೊಂದು ರಾಜ್ಯ ಸರ್ಕಾರ. ಈ 2 ಸರ್ಕಾರಗಳು ಸ್ವತಂತ್ರವಾಗಿದ್ದು ಸಂವಿಧಾನದಿಂದಲೇ ಅಧಿಕಾರ ಪಡೆದು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತವೆ. ಈ ವ್ಯವಸ್ಥೆಗೆ ನಾವು ಒಕ್ಕೂಟ ಪದ್ಧತಿ ಅಂತೇಳಿ ಕರಿಬೋದು. ಇಲ್ಲಿ ಮೊದಲನೇದಾಗಿ ನಾವು ಏನು ಹೇಳ್ತೀವಿ, ಅರ್ಥದಲ್ಲಿ ಸರ್ಕಾರಗಳು ಅಥವಾ 2 ಸರ್ಕಾರಗಳು ಕಾಣ್ತೀವಿ. 2 ಸರ್ಕಾರಗಳು, ಒಂದು ಕೇಂದ್ರ ಸರ್ಕಾರ ಇದೆ, ಮತ್ತೊಂದು ಕಡೆ ಹಲವು ರಾಜ್ಯ ಸರ್ಕಾರಗಳಿದ್ದಾವೆ. ಒಂದೊಂದು ರಾಜ್ಯಕ್ಕೆ ಒಂದೊಂದು ರಾಜ್ಯ ಸರ್ಕಾರ ಇದೆ. 29 ರಾಜ್ಯಗಳಿದ್ದಾವೆ, 29 ರಾಜ್ಯ ಸರ್ಕಾರಗಳಿದ್ದಾವೆ. ಕೇಂದ್ರಾಡಳಿತ ಪ್ರದೇಶಗಳಿದ್ದಾವೆ, ಅಲ್ಲಿ ಸರ್ಕಾರಗಳಿದ್ದಾವೆ. ಹಾಗಾಗಿ ಒಂದು ಕಡೆ ಕೇಂದ್ರ ಸರ್ಕಾರ, ಮತ್ತೊಂದು ಕಡೆ ರಾಜ್ಯ ಸರ್ಕಾರಗಳು. ಈ 2 ಸರ್ಕಾರಗಳು, ಅಂದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಸ್ವತಂತ್ರವಾಗಿದ್ದಾವೆ ಮತ್ತು ಸಂವಿಧಾನದಿಂದಲೇ ಅಧಿಕಾರ ಪಡೆದಿದ್ದಾವೆ. ಭಾರತ ಸಂವಿಧಾನವೇ ಈ ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಕೊಟ್ಟಿದೆ. ಹಾಗಾಗಿ ಒಂದು ಕೇಂದ್ರ ಸರ್ಕಾರ ಮತ್ತು ಹಲವು ರಾಜ್ಯ ಸರ್ಕಾರಗಳು ಇರುವುದಕ್ಕೆ ನಾವು ಸಂಯುಕ್ತ ಪದ್ಧತಿ ಅಥವಾ ಫೆಡರಲ್ ಸಿಸ್ಟಮ್ ಅಂತ ನಾವು ಕರಿತಾ ಇದ್ದೀವಿ. ಈ ಒಂದು ಫೆಡರಲ್ ಸಿಸ್ಟಮ್ನ ನೋಡಿದಾಗ ಅಧಿಕಾರಗಳ ವಿಭಜನೆ ಇದೆ. ಏನಂದರೆ ಡಿವಿಷನ್ ಆಫ್ ಪವರ್ಸ್ ಅಂತೇಳಿ. ಅಧಿಕಾರಗಳ ವಿಭಜನೆ ಅಂದಾಗ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳೇ ಅಧಿಕಾರ ವಿಭಜನೆ ಮಾಡಬೇಕು. ಯಾವುದೇ ರೀತಿಯಲ್ಲಿ ದೇಶದಲ್ಲಿ ಆಡಳಿತ ಮಾಡುವಾಗ 2 ಸರ್ಕಾರಗಳ ಮಧ್ಯೆ ಯಾವುದೇ ವಿವಾದಗಳಾಗದಂತೆ ಅಥವಾ 2 ಸರ್ಕಾರಗಳ ಮಧ್ಯೆ ಘರ್ಷಣೆಗಳಾಗದಂತೆ
ವೈಮನಸ್ಸುಗಳಾಗದಂತೆ ಸಂವಿಧಾನದಲ್ಲಿಯೇ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ಯಾವ ವಿಷಯಗಳ ಮೇಲೆ ಕಾನೂನು ಮಾಡಬೇಕು, ರಾಜ್ಯ ಸರ್ಕಾರ ಯಾವ ವಿಷಯಗಳ ಮೇಲೆ ಕಾನೂನು ಮಾಡಬೇಕು, ಈ ರೀತಿ ತಿಳಿಸಿರೋದ್ರಿಂದ ಯಾವುದೇ ಅನುಮಾನಗಳಿಗೆ ಆಸ್ಪದ ಕೊಡದೆ ಆಯಾ ಸರ್ಕಾರಗಳು ಕೊಟ್ಟಿರ್ತಕ್ಕಂಥ ವಿಷಯಗಳ ಮೇಲೆ ಈ ಎರಡೂ ಸರ್ಕಾರಗಳು ಕಾನೂನುಗಳು ಮಾಡ್ತವೆ. ಅಧಿಕಾರ ವಿಭಜನೆ ಮಾಡೋದ್ರಿಂದ ಕೇಂದ್ರ ಸರ್ಕಾರದ ಸುಮಾರು 99 ವಿಷಯಗಳು, ರಾಜ್ಯ ಸರ್ಕಾರದ 62 ವಿಷಯಗಳು ಮತ್ತು ಸಮವರ್ತಿ ಪಟ್ಟಿಯಲ್ಲಿ ಸುಮಾರು 52 ವಿಷಯಗಳು, ಸೆಂಟ್ರಲ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಮತ್ತು ಕನ್ಕರೆಂಟ್ ಲಿಸ್ಟ್ ಅಂತೇಳಿ ಮಾಡಿ ಪ್ರತ್ಯೇಕವಾಗಿ ಅಧಿಕಾರ ವಿಭಜನೆ ಮಾಡಿದರೆ, ಆ ಒಂದು ಕಾರಣದಿಂದ ಈ ಒಕ್ಕೂಟ ಪದ್ಧತಿಯಲ್ಲಿ ರಾಜ್ಯಗಳಿಗೂ ಕೆಲವೊಂದು ಅಧಿಕಾರಗಳ ಮೇಲೆ ಕಾನೂನು ಮಾಡ್ತಕ್ಕಂಥ ಅಧಿಕಾರ ಇದೆ. ಕೇಂದ್ರ ಸರ್ಕಾರ ತನ್ನದೇ ಆಗಿರ್ತಕ್ಕಂಥ ವಿಷಯ ಮೇಲೆ ಕಾನೂನು ಮಾಡ್ತಾ ಇದೆ. ಹೀಗಾಗಿ ಅಧಿಕಾರದ ವಿಭಜನೆ ಈ ಒಂದು ಸಂಯುಕ್ತ ಪದ್ಧತಿ ಅಥವಾ ಒಕ್ಕೂಟ ಪದ್ಧತಿಯಿರೋದ್ರಿಂದ ಇದನ್ನು ನಾವು ಈ ಒಂದು ಒಕ್ಕೂಟ ಅಥವಾ ಫೆಡರಲ್ ಸಿಸ್ಟಮ್ ಅಂತ ನಾವು ಕರಿತಾ ಇದ್ದೀವಿ. ಆಮೇಲೆ ಈ ಒಂದು ಫೆಡರಲ್ ಸಿಸ್ಟಮ್ನಲ್ಲಿ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಇದೆ, ಲಿಖಿತ ಸಂವಿಧಾನ ಇದೆ. ಏಕೆಂದರೆ ಈ ಒಂದು ಫೆಡರಲ್ ಸಿಸ್ಟಮ್ ಇದೆ ಅಂತಕ್ಕಂಥದ್ದನ್ನು ಅಲ್ಲೇ ತಿಳಿಸಿದ್ದಾರೆ. ಭಾರತ ಸಂವಿಧಾನದಲ್ಲಿ 1ನೇ ವಿಧಿ ಹೇಳ್ತಾ ಇದೆ, ಭಾರತ ಒಂದು ಒಕ್ಕೂಟಗಳ ರಾಷ್ಟ್ರ ಅಂತೇಳಿ. ಹಾಗಾಗಿ ಭಾರತ ಸಂವಿಧಾನದಲ್ಲಿ ತಿಳಿಸಿರುವಂತೆ ಭಾರತದ ಒಕ್ಕೂಟ ರಾಷ್ಟ್ರ ಆಗಿದೆ ಮತ್ತು ಲಿಖಿತ ಸಂವಿಧಾನ ಇದೆ. ನಮ್ಮ ದೇಶದ ಸಂವಿಧಾನವನ್ನು ಬರವಣಿಗೆ ಮೂಲಕ ಬರೆದಿಟ್ಟಿದ್ದಾರೆ. ಪ್ರಾರಂಭದಲ್ಲಿ 395 ವಿಧಿಗಳಿದ್ದು ಈಗ ಅದಕ್ಕೆ ಅನೇಕ ತಿದ್ದುಪಡಿಗಳಾಗಿ ಕೆಲವೊಂದು ಉಪವಿಧಿಗಳು ಸೇರಿದಿವೆ. ಒಟ್ಟಾರೆಯಾಗಿ ಬರವಣಿಗೆ ಮೂಲಕ ಇರತಕ್ಕಂಥ ಸಂವಿಧಾನವನ್ನು ನಾವು ಲಿಖಿತ ಸಂವಿಧಾನ ಅಥವಾ ರಿಟರ್ನ್ ಕಾನ್ಸ್ಟಿಟ್ಯೂಷನ್, ಇದು ಈ ಸಂಯುಕ್ತ ವ್ಯವಸ್ಥೆಯಲ್ಲಿರ್ತಕ್ಕಂಥ ಒಂದು ಪದ್ಧತಿ. ಆಮೇಲೆ ಈ ಒಂದು ಸಂಯುಕ್ತ ಮಾದರಿಯಲ್ಲಿ ನೋಡಿದಾಗ ಸಂವಿಧಾನದ ಶ್ರೇಷ್ಠತೆ ಅಥವಾ ಪರಮಾಧಿಕಾರ ಇದೆ, ಸುಪ್ರೀಂ ಪವರ್. ಸಂಯುಕ್ತ ಸರ್ಕಾರದಲ್ಲಿ ದೇಶವು ಮೂಲಭೂತ ಕಾನೂನಾಗಿದೆ, ಸರ್ವೋಚ್ಚ ಸ್ಥಾನವನ್ನು ಹೊಂದಿರುತ್ತದೆ. ಸಂವಿಧಾನ ಅನುಗುಣವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಶಾಸನ ಮತ್ತು ಆಡಳಿತ ಕಾರ್ಯಗಳನ್ನು ನಿರ್ವಹಿಸ್ತಾ ಇರಬೇಕು. ಕೇಂದ್ರ ಹಾಗೂ ರಾಜ್ಯ ಶಾಸಕಾಂಗಗಳು ಪಾಸ್ ಮಾಡಿದ ಕಾಯ್ದೆಗಳು ಸಂವಿಧಾನದಲ್ಲಿ ರೂಪಿಸಲ್ಪಟ್ಟಂತೆ ಇರಬೇಕು. ಇಲ್ಲದಿದ್ದರೆ ಈ ಎರಡೂ ಸರ್ಕಾರಗಳು ಪಾಸು ಮಾಡಿದ ಕಾಯ್ದೆಗಳನ್ನು ಸರ್ವೋಚ್ಚ ನ್ಯಾಯಾಲಯವು ತನ್ನ ನ್ಯಾಯಿಕ ವಿಮರ್ಶೆಯ ಅಧಿಕಾರದ ಮೂಲಕ ಅಸಿಂಧುಗೊಳಿಸುತ್ತದೆ. ಅಂತೆಯೇ KC ವೀರ್ ಅವರು ಏನು ಹೇಳ್ತಾರೆ ಅಂದರೆ, ಸರ್ಕಾರವು ಸಂಯುಕ್ತ ಸರ್ಕಾರವಾಗಬೇಕಾದರೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಶ್ರೇಷ್ಠ ಅಧಿಕಾರ ಇರಬೇಕಂತೇಳಿ ಹೇಳಿದ್ದಾರೆ. ಅಂದಾಗ ಮಾತ್ರ ಸರ್ಕಾರ ಸಂಯುಕ್ತ ವ್ಯವಸ್ಥೆ ಆಗುತ್ತೆ. ಸರ್ವೋಚ್ಚ ನ್ಯಾಯಾಲಯಕ್ಕೆ ಶ್ರೇಷ್ಠ ಅಧಿಕಾರ ಇದ್ದಾಗ ಮತ್ತು ನ್ಯಾಯಿಕ ವಿಮರ್ಶೆ ಅಥವಾ ಜುಡಿಷಿಯಲ್ ರಿವ್ಯೂ ಸುಪ್ರೀಂ ಕೋರ್ಟಿಗಿದ್ದಾಗ ಆ ಒಂದು ದೇಶದಲ್ಲಿ ಸಂಯುಕ್ತ ಪದ್ಧತಿ ಇದ್ದಂತೆ ಆಗುತ್ತೆ ಎಂತಕ್ಕಂಥ ಅಭಿಪ್ರಾಯವನ್ನು KC ವೀರ್ ಇರ್ತಕ್ಕಂಥ ಲೇಖಕರು ಹೇಳಿದ್ದಾರೆ. ಇವ್ರ ಪ್ರಕಾರ ದೇರ್ ಮಸ್ಟ್ ಬಿ ಸುಪ್ರೀಮಸಿ ಆಫ್ ಜುಡಿಷಿಯರಿ ಫಾರ್ ದಿ ಫೆಡರಲ್ ಗೌರ್ಮೆಂಟ್ ಅಂತ ಹೇಳ್ತಾರೆ KC ವೀರ್ ಅವರು. ಬಟ್ ಇದರನ್ವಯ ಭಾರತದಲ್ಲಿ ನೋಡಿದಾಗ ಸಂವಿಧಾನ ಒಂದು ಲಿಖಿತವಾಗಿರ್ತಕ್ಕಂಥ ಸಂವಿಧಾನ ಹೊಂದಿದೆ ಮತ್ತು ದೇಶದ ಸರ್ವೋಚ್ಚ ಮೂಲಭೂತ ಕಾನೂನಾಗಿದೆ. ಇಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಂವಿಧಾನಕ್ಕೆ ಬದ್ಧವಾಗಿದ್ದಾವೆ. ಸಂಸತ್ತು ಮತ್ತು ರಾಜ್ಯಗಳ ವಿಧಾನಮಂಡಲಗಳು ಪಾಸು ಮಾಡುವ ಕಾಯ್ದೆಗಳು ಸಂವಿಧಾನಾತ್ಮಕವಾಗಿರ್ತವೆ. ಮತ್ತು ಒಂದು ವೇಳೆ ಈ ಎರಡೂ ಸರ್ಕಾರಗಳು ಕಾಯ್ದೆಗಳು ಸಂವಿಧಾನಾತ್ಮಕವಾಗಿ ಇಲ್ಲದೇ ಇದ್ದಾಗ ನ್ಯಾಯಿಕ ವಿಮರ್ಶೆ ಮೂಲಕ ಸುಪ್ರೀಂ ಕೋರ್ಟು ಅಸಿಂಧುಗೊಳಿಸ್ಬೋದು. ಹಾಗಾಗಿ ಇಲ್ಲಿ ಭಾರತ ಸುಪ್ರೀಂ ಕೋರ್ಟು ಸಂವಿಧಾನ ಬಾಹಿರ ಎಂದು ಘೋಷಣೆ ಮಾಡ್ತಕ್ಕಂಥ ಅಧಿಕಾರ ಇರೋದ್ರಿಂದ ಅದನ್ನು ನಾವು ಜುಡಿಷಿಯಲ್ ರಿವ್ಯೂ ಅಥವಾ ನ್ಯಾಯಿಕ ವಿಮರ್ಶೆ ಅಂತಲೂ ಕರಿತಾ ಇದ್ದೀವಿ. ಈ ಒಂದು ಒಕ್ಕೂಟ ಪದ್ಧತಿಯಲ್ಲಿ ಇಂಥ ವ್ಯವಸ್ಥೆ ಇರುತ್ತೆ. ಆಮೇಲೆ ನಮ್ಮ ಭಾರತ ಸಂವಿಧಾನ ನೋಡಿದಾಗ ಈ ಒಂದು ಸಂಯುಕ್ತ ಮಾದರಿಯಲ್ಲಿ ಅಥವಾ ಒಕ್ಕೂಟ ಪದ್ಧತಿಯಲ್ಲಿ ಕಠಿಣ ಅಥವಾ ಅನಮ್ಯ ಸಂವಿಧಾನವೂ ಇರುತ್ತೆ. ಈಗ ನಮ್ಮ ಭಾರತ ಸಂವಿಧಾನವನ್ನು ನೋಡಿದಾಗ ಸಂಪೂರ್ಣವಾಗಿ ಕಠಿಣ ಸಂವಿಧಾನ ಅಲ್ಲ, ಸಂಪೂರ್ಣವಾಗಿ ಸರಳ ಸಂವಿಧಾನ ಅಲ್ಲ. 3 ರೀತಿಯಲ್ಲಿ ನಮ್ಮ ಸಂವಿಧಾನ ತಿದ್ದುಪಡಿ ಮಾಡುವುದು ಸಂಯುಕ್ತ ಪದ್ಧತಿ ಅಥವಾ ಒಕ್ಕೂಟ ಪದ್ಧತಿಯಲ್ಲಿ. ಒಂದು ಸರಳ ವಿಧಾನದ ಮೂಲಕ ಸಿಂಪಲ್ ಮೆಜಾರಿಟಿ, 2ನೇದು ವಿಶೇಷ ವಿಧಾನದ ಮೂಲಕ ಸ್ಪೆಷಲ್ ಮೆಜಾರಿಟಿ, 3ನೇದು ವಿಶೇಷ ವಿಧಾನ ಮತ್ತು ಅರ್ಧದಷ್ಟು ರಾಜ್ಯಗಳ ಸಮ್ಮತಿ ಸ್ಪೆಷಲ್ ಮೆಜಾರಿಟಿ ಅಂಡ್ ಹಾಫ್ ಆಫ್ ದಿ ಸ್ಟೇಟ್ಸ್ ಅಪ್ರೂವಲ್ ಅಂತೇಳಿ. ಈ 3 ರೀತಿಯಲ್ಲಿ ಸಂವಿಧಾನವನ್ನು ತಿದ್ದುಪಡಿ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ. ಅದರಲ್ಲೂ ಈ ಒಂದು ಕಠಿಣವಾಗಿರ್ತಕ್ಕಂಥ ಕೆಲವೊಂದು ವಿಧಿಗಳಿದ್ದಾವೆ. ಆ ವಿಧಿಗಳನ್ನು ಕಠಿಣ ವಿಧಾನದ ಮೂಲಕ ಸಂವಿಧಾನದಲ್ಲಿ ತಿದ್ದುಪಡಿ ಮಾಡ್ತಾ ಇದ್ದಾರೆ. ಆಮೇಲೆ ಈ ಒಂದು ಒಕ್ಕೂಟ ಪದ್ಧತಿಯೆಲ್ಲ ನೋಡಿದಾಗ ಈ ಸುಪ್ರೀಂ ಕೋರ್ಟ್ನ ಅಸ್ತಿತ್ವ ಮತ್ತು ಶ್ರೇಷ್ಠತೆ ಇದೆ. ಯಾಕೆಂದರೆ ಭಾರತದಲ್ಲಿ ಆಗಲಿ ಅಥವಾ ಅಮೆರಿಕದಲ್ಲಿ ಆಗಲಿ ಒಂದು ಒಕ್ಕೂಟ ಪದ್ಧತಿ ಇರೋದ್ರಿಂದ ಸುಪ್ರೀಂ ಕೋರ್ಟ್ನ ಶ್ರೇಷ್ಠತೆ ಇದ್ದೇ ಇರುತ್ತೆ. ಹಾಗಾಗಿ ಸುಪ್ರೀಂ ಕೋರ್ಟಿನ ಅಸ್ತಿತ್ವ ಅತಿ ಅವಶ್ಯಕವಾಗಿ ಇದೆ. ಸಂಯುಕ್ತ ವ್ಯವಸ್ಥೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಎಂಬ 2 ಸರ್ಕಾರಗಳಿರೋದ್ರಿಂದ ಅವುಗಳ ಮಧ್ಯೆ ಅಧಿಕಾರದ ಹಂಚಿಕೆಯಾಗಿದ್ದರೂ ಅವುಗಳ ನಡುವೆ ಹಲವಾರು ವಿಷಯಗಳಲ್ಲಿ ಹಲವಾರು ಶಾಸನ ರಚನೆ ಸಂದರ್ಭಗಳಲ್ಲಿ ವಿವಾದಗಳು ಉಂಟಾಗೋದು ಸಹಜ. ಇಂತಹ ವಿವಾದದ ಅಥವಾ ಭಿನ್ನಾಭಿಪ್ರಾಯದ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟು ಸಂವಿಧಾನವನ್ನು ಅರ್ಥೈಸ್ತಾ ಇದೆ ಮತ್ತು ತೀರ್ಮಾನಗಳನ್ನು ಕೊಡ್ತಾ ಇದೆ.
ಆ ಒಂದು ಕಾರಣದಿಂದ ಈ ಎರಡೂ ಸರ್ಕಾರಗಳಿಗೆ ತಮ್ಮ ತಮ್ಮ ಸಂವಿಧಾನದ ಕಾರ್ಯವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುವಂತೆ ಸುಪ್ರೀಂ ಕೋರ್ಟು ನಿರ್ದೇಶನ ನೀಡತಕ್ಕಂಥ ವ್ಯವಸ್ಥೆ ಇದೆ. ಆ ಒಂದು ಕಾರಣದಿಂದ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಒಕ್ಕೂಟ ಪದ್ಧತಿ ಅಥವಾ ಸಂಯುಕ್ತ ಪದ್ಧತಿ ಇದೆ ಅಂತೇಳಿ ನಾವು ತೀರ್ಮಾನ ಮಾಡ್ಬೋದು. ಆಮೇಲೆ ಈ ಒಂದು ಒಕ್ಕೂಟ ಅಥವಾ ಸಂಯುಕ್ತ ಪದ್ಧತಿ ಅಂತ ನಾವು ಯಾವ ರೀತಿ ಹೇಳಬೇಕಾಗಿದ್ದರೆ, ದ್ವಿಸದನ ಶಾಸಕಾಂಗ ಅಥವಾ ಬೈಕಾಮರಲ್ ಸಿಸ್ಟಮ್ ಇದೆ. ಈ ಬೈಕಾಮರಲ್ ಸಿಸ್ಟಮ್ ಇರೋದ್ರಿಂದ ಎರಡು ಸದನಗಳು, ಒಂದು ಲೋಕಸಭೆ ಮತ್ತೊಂದು ರಾಜ್ಯಸಭೆ, ಕೆಳಮನೆಯಾಗಿ ಲೋಕಸಭೆ ಇದೆ, ಮೇಲ್ಮನೆಯಾಗಿ ರಾಜ್ಯಸಭೆ ಇದೆ. ಹೀಗಾಗಿ ಎರಡೂ ಸದನಗಳಿರ್ತಕ್ಕಂಥ ಪಾರ್ಲಿಮೆಂಟ್ ನಮ್ಮ ದೇಶದಲ್ಲಿ ಇರೋದ್ರಿಂದ ಇದನ್ನು ನಾವು ಈ ಒಂದು ಬೈಕಾಮರಲ್ ಸಿಸ್ಟಮ್ ಅಥವಾ ದ್ವಿಸದನ ಶಾಸಕಾಂಗ ಅಂತ ಕರಿತೀವಿ. ಈ ಎಲ್ಲ ಕಾರಣಗಳಿಂದ ನಮ್ಮ ದೇಶದಲ್ಲಿ ನಾವು ಏನು ಕಾಣ್ತಾ ಇದ್ದರೆ, ಈ ಒಂದು ಒಕ್ಕೂಟ ಪದ್ಧತಿ ಅಥವಾ ಸಂಯುಕ್ತ ಪದ್ಧತಿ ಇದೆ. ಈ ಒಂದು ರೀತಿಯಲ್ಲಿ ಎರಡೂ ಸರ್ಕಾರಗಳು, ಒಂದು ಕೇಂದ್ರ ಸರ್ಕಾರ ಮತ್ತು ಹಲವು ರಾಜ್ಯ ಸರ್ಕಾರಗಳಿರೋದ್ರಿಂದ ಇದನ್ನು ನಾವು ಒಕ್ಕೂಟ ಪದ್ಧತಿ ಅಥವಾ ಸಂಯುಕ್ತ ಪದ್ಧತಿ ಅಂತೇಳಿ ಕರಿತಾ ಇದ್ದೀವಿ. ನಾವು ಇದಕ್ಕೆ ಅರ್ಥವನ್ನು ಕೊಡ್ಬೋದು. ಥ್ಯಾಂಕ್ ಯು.